ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇಂದ ಅದೇ ಸ್ಕೂಲ್ ಸೇರಿಸಿದೀನಿ, ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ. ಅಕ್ಟೋಬರ್ ನವೆಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ. ಹೇಳ್ತಾ ಇದ್ರು ನಿಮ್ಮನ್ನೆಲ್ಲ ನೋಡಿದೀನಿ ಅಲ್ವಾ ಅಂತ. ಎಸ್ ಮೇಡಮ್ ನೀವು ನೋಡಿದಿರಿ. ಯಾವಾಗ ನೋಡಿದ್ರಿ ಇಂಥ ಸಂದರ್ಭ? ಮತ್ತೆ ನಿಮ್ ಮಗಳು ಎಲ್ಲಿ ಸೇರಿಸಿದ್ರಿ? ಇದೇ ಸ್ಕೂಲು. ಹೇಗೆ ಇನ್ಫ್ಲೂಯೆನ್ಸ್? ಓಕೆ, ಈಗ ಬಂದಿದ್ದೇನು ಕಾರಣ? ನೀವು ನನಗೆ ಬೈದ್ರಲ್ಲ, ನಾನು 10th ಸ್ಟ್ಯಾಂಡರ್ಡ್ ಓದ್ಬೇಕಾಗಿದೆ. 10th ಸ್ಟ್ಯಾಂಡರ್ಡ್ಗೆ ಹೆಂಗೆ ಓದ್ಬೇಕು ಗೊತ್ತಿಲ್ಲ, ಹೇಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೊಡ್ಬೇಕು ಗೊತ್ತಿಲ್ಲ, ಹೇಳ್ಕೊಡ್ತೀರಾ? ಡೆಫಿನೆಟ್ಲಿ ಮನೆ ಓಡಿ 21 ರೂಪಾಯಿ ತಗೊಂಡ್ ಬಾ, ನಾನು ನಿಮಗೆ 10th ಕಟ್ಟಿಸ್ತೇನೆ. 10th ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, BA ಎಕ್ಸ್ಟರ್ನಲ್, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ MA ಎಕ್ಸ್ಟರ್ನಲ್. ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದ್ರೆ ಮನಸ್ಸು ಸ್ಕೂಲ್ ತೆರೆಯೋದೇ ಒಂದು ಕಾರಣ. ಆ ಸ್ಕೂಲ್ ತೆರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು MA ನಲ್ಲೇ ನಾನು ಸ್ಕೂಲ್ ತೆರೆದಿದ್ದೆ. ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ. 1 ರೂಪಾಯಿ ಇಲ್ಲ, 1 ರೂಪಾಯಿ ಅಲ್ಲ, 1 NP ಇಲ್ಲ. ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂತೆಲ್ಲ ಇದೆ, ಬಟ್ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ. ಎಲ್ಲಿ ಸೋಲ್ತಾರೋ, ಇಂಥವ್ರು ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತ ಹೇಳಿ ಜನಕ್ಕೆ ಹಂಚಿ ಅವ್ರು ನನಗೆ ಹೆಲ್ಪ್ ಮಾಡಿರ್ಲಿಲ್ಲ. ಅಮ್ಮ ಮಾಡ್ಬೋದಾಗಿತ್ತು, ಅಮ್ಮನ ಕೂಡ ಇದೇ ಇತ್ತು ಆತಂಕ. ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದಾಳೆ, 6 ತಿಂಗಳು ನಡೆಸಲಿಲ್ಲ, ಮುಚ್ಚಿದಾಳೆ ಅಂತಂದ್ರೆ ನಮ್ಗಿದು ಅವಮಾನ ಅಂತ ಹೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ. ನಾನೇನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ಲಿಲ್ಲ. ಬಟ್ ವಿತೌಟ್ 1 NP ಒಂದು ಕ್ಯಾಟಲ್ ಶೆಡ್ 140 ರೂಪಾಯಿ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು 24 ಏರಿಯಾಸ್ ನಲ್ಲಿ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಮಾಡ್ಲಿಕ್ಕೆ ಒಂಥರ ಅವಕಾಶ ನಮಗೆ ಸೊಸೈಟಿ ಕೊಟ್ಟು 500 ಜನಕ್ಕೂ ಮೇಲೆ ಉಪಾಧ್ಯಾಯರಿಂದ ನಮ್ಮ ಜೊತೆಲಿ ನಮ್ಮ ಕುಟುಂಬದಲ್ಲಿ ವ್ಯಾಪ್ತ ಹೋಗಿದ್ದಾರೆ. ನಾವು ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲರನ್ನೂ ಕೂಡ. ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾನೇ ಸಂತೋಷ ಆಗಿದೆ. ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ. ಬಟ್ ನನಗಿಂತ ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ. ನಾನು 9ರ ತನಕ ಓದಿದ್ದೀನಿ, ಇವ್ರು ಮಾತ್ರ ಬರೀ 7ಕ್ಕೆ ಹಾಕ್ಬಿಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು ಭಾರತಿ ಟೀಚರ್ ಬಗ್ಗೆ ಕೇಳಿ. ಇಂಥದ್ದೊಂದು ಬರಬೇಕು, ಇದು ರಿಯಾಲಿಟಿನೂ ಇದೆ. ಅವಮಾನ ಆಗ್ತವೆ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ ಅವಮಾನ, ಎಲ್ಲರಿಗೂ ಆಗುತ್ತೆ. ಬಟ್ ಅದನ್ನ ಸಹಿಸ್ಕೊಂಡು ಅನ್ನೋದಕ್ಕಿಂತ ದಾಟ್ಕೊಂಡು ಅಂತ ಹೇಳ್ತೀನಿ ನಾನು. ಸಹಿಸ್ಕೊಳ್ಳೋದ್ರ ಅರ್ಥ ಇಲ್ಲ. ಸಹಿಸ್ಕೊಳ್ಳೋದ್ರ ಪೇನ್ ಆಗುತ್ತೆ, ದಾಟ್ಕೊಳ್ಳೋದ್ರ ಪೇನ್ ಆಗಲ್ಲ. ದಾಟಿ ಹೋಗೋಣ, ಅವಮಾನ ಬಂದ್ರೆ ದಾಟಿ ಹೋಗೋಣ, ಇನ್ನೊಂದು ಬಂತ ದಾಟಿ ಹೋಗೋಣ, ಮಳೆ ಬಂತ ಛತ್ರಿ ಹಿಡ್ಕೊಳ್ಳೋಣ, ಮಳೆ ಬಂತು ಅಂತೇಳಿ ಕೆಲಸ ಮಾಡೋದನ್ನ ಬಿಡೋದಿಲ್ವೇ? ಮಳೆ ಮಾಡ್ತೀವಲ್ವಾ, ಅದೇ ರೀತಿ ಎಲ್ಲರೂ ಮುಂದುವರೋಣ. ಈಗಿದೆ ನೋಡ್ರಿ, ಈ ನಾನು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ. ಈಗ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು 500 ಕೋಟಿ 1000 ಕೋಟಿ ಅಂತಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದು ಒಂದು ದೊಡ್ಡ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ. ದೊಡ್ಡ ಫಿಲಿಮ್ಸ್ ಇನ್ ದ ಸೆನ್ಸ್ KGF ಇರ್ಬೋದು, ಕಾಂತಾರ ಇರ್ಬೋದು, ಇನ್ನೊಂದು ದೊಡ್ಡ ಫಿಲಿಮ್ಸ್ ಇರ್ಬೋದು, ಬಾಹುಬಲಿ ಇರ್ಬೋದು, RRR ಇರ್ಬೋದು, ಈ ತರ ತುಂಬಾ ದೊಡ್ಡ ಫಿಲಿಮ್ಸ್ ಬಂದ. ಆ ಫಿಲಿಮ್ಸ್ ಮಧ್ಯೆ ಒಂದು ಟೀಚರ್ ತಗೊಂಡು ಎಗುತ್ತಾರಲ್ಲ, ಇದು ಬಹಳಷ್ಟು ಸಂಚಲನ ಆಗಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ನಾನು ತಪ್ಪು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ಜೈ ಹಿಂದ್. ನಿರ್ದೇಶಕರು ನನ್ನ ಸ್ನೇಹಿತರು, ನಿರ್ಮಾಪಕರು ನನ್ನ ಸ್ನೇಹಿತರು, ಈ ಆಡಿಯೋ ಬಿಡುಗಡೆ ಮಾಡಿಸ್ಕೊಂಡು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು. ಎಲ್ಲರ ಬಗ್ಗೆ ಹೆತ್ತವ್ರಿಗೆ ಹೆಗ್ಗಣ ಬಂದು ಅದರಿಂದ ಚೆನ್ನಾಗಿರುತ್ತೆ. ಹೆಗ್ಗಣ ಅಲ್ಲ ಆಗಲಿ ಸರ್. ಎಲ್ರಿಗೂ ನಮಸ್ಕಾರ. ಭಾರತಿ ಟೀಚರ್ ನಮ್ಮ ಮಳವಳ್ಳಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು, ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ. ಅವರಲ್ಲಿರೋ ತುಡಿತಾ ಇದೆಯಲ್ಲ, ಅದು ಏನದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂತಹದ್ದು. ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ರೆ ಅವರು ಅವರೊಬ್ಬರೇ. ಒಂದು ದಿವಸಕ್ಕೆ 4 ಕತೆ ಬರೀಬಾರ್ದು, ಅದು ಬಹಳ ಸ್ವಾರಸ್ಯವಾಗಿ. ಅಂತಹ ಕತೆ ಮಾಸ್ಟ್ರು ಕತೆಗಳನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಂತ ನಂಬಿಕೆ ಅಂತ ಇದೆ ನನಗೆ. ಅಂದರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ. ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ?
ನಾನೊಂದು ಹಾಡಿನ ಒಂದು ಸಾಲ ಹೇಳ್ತೀನಿ, ಫುಲ್ ನೀವು ಹೇಳಬೇಕು. ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ? ಈಗ ಈ ಸಭಾಗಣ ಯಾರ ಹೆಸರಲ್ಲಿದೆ ಗೊತ್ತಾ?